ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಮುದ್ರದ ತೀರದಲ್ಲಿ ಒಬ್ಬ ಯುವಕನೂ ಅವನ ಪತ್ನಿಯೂ ವಾಸಿಸುತ್ತಿದ್ದರು. ಒಂದು ಸುಂದರವಾದ ಬೆಳಿಗ್ಗೆ ಅವನ ಪತ್ನಿ ಕೊನೆಯ ಉಸಿರನ್ನು ಎಳೆದಳು. ನಂತರ ಅವಳನ್ನು ಸಮಾಧಿ ಮಾಡಿದ ಬಳಿಕ ಮನೆಗೆ ಮರಳಿದಾಗ ಗಂಡನಿಗೆ ಒಂದು ವಿಷಯ ನೆನಪಾಯಿತು. ಹೌದು, ತನ್ನ ಹಣವನ್ನು ಇಟ್ಟುಕೊಂಡಿದ್ದ ಟವೆಲ್ ಅವಳ ಸಮಾಧಿಯಲ್ಲಿ ಬಿದ್ದು ಹೋಗಿದೆ ಎಂಬುದು. ತಕ್ಷಣ ಅವನು ಆ ಪ್ರದೇಶದ ಒಬ್ಬ ವಿದ್ವಾಂಸರನ್ನು ಕರೆದುಕೊಂಡು ಅವಳ ಸಮಾಧಿಯ ಸಮೀಪಕ್ಕೆ ಹೋದನು. ನಂತರ ಅವನು ಸಮಾಧಿಯನ್ನು ಅಗೆಯಲು ಪ್ರಾರಂಭಿಸಿದನು. ವಿದ್ವಾಂಸರು ಸಮಾಧಿಯ ಪಕ್ಕದಲ್ಲಿ ನಿಂತಿದ್ದರು. ಮುಚ್ಚಿದ ಕಲ್ಲುಗಳ ಬಳಿಗೆ ಬಂದ ಅವನು ಒಂದು ಕಲ್ಲನ್ನು ತೆಗೆದು ತೆರವುಗೊಳಿಸಿದನು. ಸಮಾಧಿಯ ಒಳಗಿನ ದೃಶ್ಯವನ್ನು ಕಂಡು ಅವನು ಆಘಾತಗೊಂಡು ಸ್ತಬ್ಧನಾದನು. ಅಲ್ಲಿ ಅವಳ ಕೂದಲಿನಲ್ಲಿ ಕೈಕಾಲುಗಳನ್ನು ಹಿಂದಕ್ಕೆ ಕಟ್ಟಿ ಅವಳ ಬೆನ್ನನ್ನು ಹಿಡಿದು ಕಿಬ್ಲಾದಿಂದ ತಿರುಗಿಸಿ ಇಡಲಾಗಿತ್ತು. ಅವಳನ್ನು ಆ ಸ್ಥಿತಿಯಿಂದ ಬಿಡಿಸಲು ಅವನು ಪ್ರಯತ್ನಿಸಲು ಆರಂಭಿಸಿದನು. ಇದ್ದಕ್ಕಿದ್ದಂತೆ ಅದು ಸಂಭವಿಸಿತು. ಅವನ ಪತ್ನಿಯ ಶವದ ಜೊತೆಗೆ ಅವನು ಭೂಮಿಯೊಳಗೆ ಇಳಿದು ಹೋದನು. ಈ ದೃಶ್ಯವನ್ನು ಕಂಡು ಸಮಾಧಿಯ ಪಕ್ಕದಲ್ಲಿ ನಿಂತಿದ್ದ ವಿದ್ವಾಂಸರು ಮೂರ್ಛೆ ಹೋಗಿ ಬಿದ್ದರು. ನಂತರ ಆ ಶಿಕ್ಷೆ ಇಳಿದ ಸ್ಥಳವನ್ನು ಮಹಾನ್ ವ್ಯಕ್ತಿಗಳು ಜನರಿಗೆ ತೋರಿಸುತ್ತಿದ್ದರು. ಜನರು ಅದನ್ನು ಕಂಡು ಪಾಠ ಕಲಿಯಲು ಮತ್ತು ಅಲ್ಲಾಹನ ಶಿಕ್ಷೆಗೆ ಭಯಪಡುವವರಾಗಲು ಇಂತಹ ಕಾರ್ಯವನ್ನು ಮಾಡಲಾಗಿತ್ತು. ಅಲ್ಲಾಹು ಸುಬ್ಹಾನಹು ತಾಲಾ ಸಮಾಧಿಯ ನೀತಿಗಳ ಬಗ್ಗೆ ನಮ್ಮೆಲ್ಲರನ್ನೂ ರಕ್ಷಿಸಲಿ. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ. ಇನ್ಶಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.